शुभोदय मेरी प्यारे बच्चों। सबको महिला समाज ऑनलाइन क्लास के लिए स्वागत है। कक्षा कक्षा चौथी, विषय हिंदी। पाठ का नाम झांसी की रानी। झांसी की रानी, इस कहानी के बारे में जानेंगे। इस कहानी के पात्र है, उनके बारे में जानते हैं। पात्र झांसी की रानी। इनके बचपन का नाम मनु था। पिता मोरोपंत तांबे, माता भगीरथी, जिनका मनु के बचपन से ही देहांत हो गया था। उनका लालन पोषण उनका पिता ने किया था। पति गंगाधर राव था। उन्हें झांसी की राजा थे। इस कहानी का मुख्य पात्र इस तरह है बच्चों। कठिन शब्द का अर्थ देखिए। अस्त्र, हाथ से फेंक कर चलाने वाले हथियार। वेपन्स टू थ्रो, शस्त्र, हाथ में रखकर चलाने वाले हथियार। वेपन्स टू कीप इन द हैंड। हमला, आक्रमण, अटैक। अब पाठ देखिए बच्चों। देश की आज़ादी के लिए समर भूमि में कूदने वालों में पुरुषों के साथ महिलाओं की संख्या भी कम नहीं थी। इनमें से खास एक महिला थी, झांसी की रानी लक्ष्मीबाई। बरसों पहले पेशवा के द्वारा झांसी संस्थान नारों शंकर को मिला। कई वारिसों के बाद रघुनाथराव ने नेवाल कर झांसी के राजा हुए। रघुनाथराव की मृत्यु के बाद उनके भाई गंगाधर राव को गद्दी का अधिकार मिला। गंगाधर राव की प्रथम पत्नी की मृत्यु के बाद उनका दूसरा विवाह मोरोपंत तांबे की बेटी मनु से हुआ। वही मनु झांसी की रानी लक्ष्मीबाई कहलाई। देखिए बच्चों, देश की आज़ादी। आज़ादी मतलब क्या है बच्चों? फ्रीडम, स्वातंत्र। आज़ादी के लिए समर भूमि में कूदने वालों में पुरुषों के साथ महिलाओं की संख्या भी कम नहीं थी। ಅಂದರೆ ಈ ಸ್ವಾತಂತ್ರ್ಯ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿಬಿಟ್ಟು ಸ್ವಾತಂತ್ರ್ಯಕ್ಕೋಸ್ಕರ ಈ ಯುದ್ಧ ಮಾಡ್ತಾರಲ್ಲ, ಯುದ್ಧ ಮಾಡಬೇಕಾದ್ರೆ ಕೂದನೆ ವಾಲೊಮ್ಮೆ ಪುರುಷೋಂಕೆ ಸಾಥ್, ಅಂದರೆ ಅಲ್ಲಿ ಯುದ್ಧ ಮಾಡಬೇಕಾದ್ರೆ ಹಾರುವುದು, ಜಿಗಿಯೋದು, ಈ ಥರ ಎಲ್ಲ ಮಾಡ್ತಿರ್ತಾರಲ್ಲ, ಆ ಥರ ಎಲ್ಲ ಮಾಡ್ತಾ ಇದ್ದರೆ ಅದರಲ್ಲಿ ಪುರುಷರ ಜೊತೆಗೆ ಪುರುಷೋಂಕೆ ಸಾಥ್ ಮಹಿಳಾ ಮೀನ್ ವುಮೆನ್. ಓಕೆ, ಈ ವುಮೆನ್ ಅಂದರೆ ಮಹಿಳೆಯರು ಕೂಡ ಸಂಖ್ಯೆ ಕೂಡ ಕಡಿಮೆ ಏನಿರಲಿಲ್ಲ, ಅವರು ಕೂಡ ಜಾಸ್ತಿನೇ ಇದ್ದರು ಆ ಒಂದು ಯುದ್ಧ ಮಾಡೋದಕ್ಕೆ. ಪುರುಷರ ಜೊತೆಗೆ ಮಹಿಳೆಯರು ಕೂಡ ಇದ್ದರು. ಇನ್ಮೇಸೆ ಖಾಸ್ ಏಕ್ ಮಹಿಳಾ ಥಿ, ಇದರಲ್ಲಿ ಒಂದು ಒಳ್ಳೆಯ ಮಹಿಳೆ ಇದ್ದಾಳೆ. ಆಕೆ ಯಾರೋ? ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ. ಅದರಲ್ಲಿ ಆ ಒಂದು ಮಹಿಳೆ ಹೆಸರು ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ. ನೋಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಹೋರಾಡ್ತಿದ್ರಲ್ಲ, ಈ ಪುರುಷರ ಜೊತೆಗೆ ಮಹಿಳೆಯರು ಕೂಡ ಇದ್ದರು. ಆ ಮಹಿಳೆಯರಲ್ಲಿ ಒಳ್ಳೆಯ ವ್ಯಕ್ತಿ ಅಂತಂದರೆ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅರ್ಥ ಆಯ್ತಾ ಮಕ್ಕಳೇ? परसों महले पेशवा के द्वारा झांसी संस्थान नारों शंकर को मिला। बरसो मने रैन, मಳೆ ಅಂತ. पहले पेशवा के द्वारा, पेशवा मने ಎದುರಿಗೆ ಅಂತ, ಒಂದು
ಇದು ಮಹಾದ್ವಾರ ಇರುತ್ತಲ್ಲ ಅದರ ಎದುರಿಗೆ ಝಾನ್ಸಿ ಸಂಸ್ಥಾನ್ ನಾರೋ ಶಂಕರ್ ಕೋ ಮಿಲಾ. ಅಲ್ಲಿ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದ್ದರೆ ಅಲ್ಲಿ ಈ ಸಂಸ್ಥಾಪಕರಿದ್ದಾರಲ್ಲ ಶಂಕರ್ ಅಂತ ಹೇಳಿಬಿಟ್ಟು ಅವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿಬಿಟ್ಟು ಭೇಟಿ ಆಗ್ತಾರೆ. बरसों पहले पेशवा के द्वारा झांसी संस्थान नारो शंकर को मिला. कई वारिसों के बाद रघुनाथ राव नेवालकर झांसी के राजा हुआ. ಫಸ್ಟ್ ನೋಡಿ ಕೈ ವಾರಿಸೋಮ್ ಅಂದರೆ ಈ ಒಂದು ವಾರಿಸ್ ಅಂತಂದರೆ ಉತ್ತರಾಧಿಕಾರಿ ಅಂತ ಹೇಳ್ತೀವಿ, ಸಕ್ಸಸ್ಸರ್ ಅಂತ. ಓಕೆ. ಬಾದ್ ರಘುನಾಥ್ ರಾವ್ ನೇವಾಲ್ಕರ್ ಝಾನ್ಸಿಗೆ ರಾಜಾತೆ. ಫಸ್ಟು ಈ ಒಂದು ಝಾನ್ಸಿಗೆ ರಾಜ ಆಗಿದ್ದಿದ್ದು ರಘುನಾಥ್ ರಾವ್. रघुनाथ राव की मृत्यु के बाद उनके भाई गंगाधर राव को गद्दी का अधिकार मिला. ಅಂದರೆ ರಘುನಾಥ್ ರಾವ್ ಮರಣ ನಂತರ ಮೃತ್ಯು ಅಂತಂದರೆ ಡೆತ್ ಆಗೋದು. ಈ ಡೆತ್ ಆದಮೇಲಕ್ಕೆ ಅವರ ಬ್ರದರ್, ಬಾಯಿ ಅಂದರೆ ಸಹೋದರ ಅಂತ, ಅಣ್ಣ ಆಗ್ಬೋದು ಅಥವಾ ತಮ್ಮ ಆಗ್ಬೋದು, ಗಂಗಾಧರ್ ರಾವ್ಕೋ ಗದ್ದಿ ಕಾ ಅಧಿಕಾರ ಮಿಲಾ. ಅಂದರೆ ಈ ಒಂದು ಆತನ ಸತ್ತೋದ ಮೇಲಕ್ಕೆ ತನ್ನ ಸಹೋದರನಾಗಿರ್ತಕ್ಕಂಥ ಗಂಗಾಧರ್ ರಾವ್ ಅವರನ್ನು ಈ ಅಧಿಕಾರ ಸ್ಥಾನದಲ್ಲಿ ಇಟ್ಟಿದ್ದರು. ಅಂದರೆ ಫಸ್ಟು ಈ ರಘುನಾಥ್ ರಾವು ಝಾನ್ಸಿಗೆ ರಾಜ ಆಗಿದ್ನಲ್ಲ, ಅವನು ಸತ್ತೋದ ಮೇಲಕ್ಕೆ ಅವನ ತಮ್ಮ ಆಗಿರ್ತಕ್ಕಂಥ ಗಂಗಾಧರನ್ನು ರಾಜನಾಗಿ ಮಾಡಿದರು, ಅಧಿಕಾರ ಕೊಟ್ಟರು ಆತನಿಗೆ. ಗದ್ದಿ ಮನೆ ಎ ಸೀಟ್, ಅಧಿಕಾರ ಸ್ಥಾನ ಅಂತ, ಗದ್ದುಗೆ ಅಂತ ಹೇಳ್ತೀವಿ. गंगाधर राव की प्रथम पत्नी की मृत्यु के बाद उनका दूसरा विवाह मोरोपंत तांबे की बेटी मनु से हुआ. ನೋಡಿ, ಗಂಗಾಧರ್ ರಾವ್ ಆತನ ಪತ್ನಿ ಮೃತ್ಯು ಆದಮೇಲೆ, ಅಂದರೆ ಡೆತ್ ಆದಮೇಲಕ್ಕೆ ಒಂದು ಎರಡನೇ ವಿವಾಹ ಮಾಡ್ತಾರೆ. ಯಾರ ಜೊತೆಯಲ್ಲಿ? ಮೋರೋಪಂತ ತಾಂಬೆ ಕಿ ಬೇಟಿ. ಮೋರೋಪಂತ ತಾಂಬೆ ಬೇಟಿ ಅಂದರೆ ಮನು ಜೊತೆಯಲ್ಲಿ ಅವನ ಮದುವೆ ಆಗುತ್ತೆ, ನಿಶ್ಚಯ ಆಗುತ್ತೆ. ವಹಿ ಮನು ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಕಹಲಾಯಿ. ಮನು ಅಂತಂದರೆ ಇವ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಿಕ್ಕ ಮಗುನಲ್ಲಿ ಮನು ಅಂತಲೇ ಕರೀತಿದ್ರು. ಅವಳನ್ನು ಮದುವೆ ಮಾಡಿದ್ರು ಯಾರ ಜೊತೆ? ಗಂಗಾಧರ್ ರಾವ್ ಜೊತೆ. ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಕಹಲಾಯಿ. ಮದುವೆ ಆದಮೇಲಕ್ಕೆ ಆವಾಗ ಝಾನ್ಸಿಗೆ ರಾಣಿ ಅಂತ ಹೇಳಿಬಿಟ್ಟು ಆವಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳಿ ಕರೆದ್ರು ಅವಳನ್ನು. ಅರ್ಥ ಆಯ್ತಾ ಮಕ್ಕಳೇ? ಇದು ಝಾನ್ಸಿ ಕಿ ರಾಣಿ ಕೆ ಬಚ್ಪನ್ ಕಾ ನಾಮ್ ಕ್ಯಾ ಥಾ ಬಚ್ಚೋ? ಝಾನ್ಸಿ ರಾಣಿ ಕೆ बचपन का नाम मनु था. रानी के पति का नाम क्या था? रानी के पति का नाम गंगाधर राव था. मालूम हुआ बच्चों? और पिता का नाम क्या है? पिता का नाम क्या है बच्चों? मोरोपंत तांबे. आज़ादी मतलब क्या है बच्चों? अंग्रेजी में क्या कहते हैं आज़ादी को? फ्रीडम, स्वातंत्र. महिला, वुमेन, महिले. वारिस ए सक्सेसर. गद्दी ए सीट. मालूम हुआ बच्चों? मनु उर्फ लक्ष्मीबाई बचपन से अपने मुँह बोले भाई नाना के साथ खेलती, अस्त्र शस्त्र चलाना सीखती व पढ़ती लिखती बड़ी हुई थी. वह बहुत निडर, शूरवीर और स्वाभिमानी थी. उन दिनों अंग्रेजों का राज था. अपने राज्य को बढ़ाने के लिए वे छोटी मोटी राज्यों का जिनका वारिस नहीं होता था अपने कब्जे में कर लेते थे. देखिए बच्चों, मनु उर्फ लक्ष्मीबाई बचपन से अपने मुँह बोले भाई नाना के साथ खेलती, अस्त्र शस्त्र चलाना सीखती व पढ़ती लिखती बड़ी हुई थी.
ಮನು ಊರ್ಫ್ ಊರ್ಫ್ ಮನೆ ಆಲಿಯಾಸ್ ಮನು ಅಥವಾ ಲಕ್ಷ್ಮೀಬಾಯಿ ಅಂತ ಹೇಳ್ತಾರೆ. ಬಚಪನ್ ಬಚಪನ್ ಮತ್ಲಬ್ ಚೈಲ್ಡ್ಹುಡ್. अपने मुँह बोले ಭಾಯಿ ನಾನಾ ಕೆ ಸಾಥ್ ಖೇಲ್ತಿ. ಅವಳು ಚಿಕ್ಕ ಮಗುನಲ್ಲೇ ತನ್ನ ಅಣ್ಣನ ಜೊತೆಯಲ್ಲಿ ಮತ್ತು ನಾನಾ ಗ್ರ್ಯಾಂಡ್ ಫಾದರ್ ಅಂದರೆ ತಾಯಿಯ ತಂದೆ, ಈ ಗ್ರ್ಯಾಂಡ್ ಫಾದರ್ ಜೊತೆ ಅವಳು ಆಟ ಆಡ್ತಿದ್ಲು. अस्त्र-शस्त्र चलाना सीखती, वह पढ़ती लिखती बड़ी हुई थी. ಅಸ್ತ್ರ ಶಸ್ತ್ರ ಅಂದರೆ ವೆಪನ್ಸ್, ಆಯುಧಗಳು ಅಂತ ಹೇಳ್ತೀವಿ. ಅಸ್ತ್ರ ಶಸ್ತ್ರ ಅಂದರೆ ಆಯುಧಗಳು, ವೆಪನ್ಸ್. ಸೀಕ್ತಿ ಅಂದರೆ ಯುದ್ಧಕ್ಕೆ ಹೋಗಬೇಕಾದ್ರೆ ಕತ್ತಿ ಯಾವ ರೀತಿ ತಿರುಗಿಸೋದು, ಇವೆಲ್ಲ ಈ ಒಂದು ಯುದ್ಧಕ್ಕೆ ಹೋಗ್ತಕ್ಕಂಥ ಸಿದ್ಧತೆ ಆಗೋದಕ್ಕೆ ಆ ಒಂದು ವಿದ್ಯೆಯನ್ನು ಇವಳು ಕಲ್ತಿದ್ದಾಳೆ. ಅಸ್ತ್ರಶಸ್ತ್ರ ಚಲಾನ ಸೀಕ್ತಿ, ಈ ಒಂದು ವೆಪನ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು ಏನು ಅಂತ ಅದೆಲ್ಲ ಕಲಿತ್ಲು. ಪಡ್ತಿ ಲಿಖ್ತಿ ಬಡಿ ಹುಯ್ಯಿತಿ, ಅದ್ರ ಜೊತೆಗೆ ಓದೋದು ಬರೆಯೋದು ಇದು ಕೂಡ ಬಹಳ ಚೆನ್ನಾಗಿ ಮುಂದುವರಿಸ್ತಾ ಇದ್ಲು ಅವಳು ಓದೋದ್ರಲ್ಲಿ. ಮತ್ತು ಯುದ್ಧ ಮಾಡಬೇಕಾದ್ರೆ ಯುದ್ಧದ ಒಂದು ಆಯುಧಗಳು ಉಪಯೋಗಿಸೋದು, ಯುದ್ಧಕ್ಕೆ ಸಿದ್ಧರಾಗೋದು, ಈ ರೀತಿ ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ಲು ಅವಳು. ವಹ ಬಹುತ್ ನಿಡರ್ ಮನೆ ಬ್ರೇವ್, ಶೂರವೀರ್, ಧೈರ್ಯ ಹಿಮ್ಮತ್ ಜಾಸ್ತಿ. ಓಕೆ, ಅವರು ಸ್ವಾಭಿಮಾನಿ ಕೂಡ ಆಗಿದ್ಲು. ಈ ಮನು ಅಂದರೆ ಲಕ್ಷ್ಮೀಬಾಯಿ ಬಹುತ್ ನಿಡರ್ ಶೂರವೀರ್ और स्वाभिमानी थी. मालूम हुआ बच्चों? अच्छा, उन दिनों किसका राज था? उन दिनों अंग्रेजों का राज था. रानी ने उन दिनों अंग्रेजों का राज था. अपने राज्य को बढ़ाने के लिए वे छोटी मोटी राज्यों का जिनका वारिस नहीं होता था अपने कब्जे में कर लेते थे. ಮುಂದಿನ ಅಂಗ್ರೇಜಂ ಕಾ ರಾಜ್ ತಾ. ಆ ಚಿಕ್ಕ ಮಗು ಆಗಿದ್ದು ಆವಾಗ ಇವಳು ಈ ವೆಪನ್ಸ್ ಎಲ್ಲ ಆಯುಧಗಳೆಲ್ಲ ಒಂದು ಕಲಿತಾ ಇದ್ಲಲ್ಲ, ಯಾವ ರೀತಿ ಬಳಸೋದೇನು ಅಂತ ಯುದ್ಧಕ್ಕೆ, ಮತ್ತು ಓದೋದು ಬರೆಯೋದು ಇದೆಲ್ಲ ತುಂಬ ಚೆನ್ನಾಗಿ ಜಾಣೆಯಾಗಿದ್ಲು. ಆ ಚಿಕ್ಕ ಮಗುವಿನಲ್ಲಿ ಈ ಒಂದು ಝಾನ್ಸಿನ ರಾಜ್ಯವಾಳ್ತಾ ಇದ್ದಿದ್ದು ಅಂಗ್ರೇಜವರು. ಓಕೆ, अपने राज्य को बढ़ाने के लिए वे छोटे मोटे राज्यों को अपने कब्जे में कर लेते थे. ಅಂದರೆ ಈ ಒಂದು ಝಾನ್ಸಿನ ನಮ್ಮ ರಾಜ್ಯನ ನಾವೇ ಉಳಿಸ್ಕೋಬೇಕು ಹಾಗಂತ ಹೇಳಿಬಿಟ್ಟು ಅವರು ತುಂಬಾ ಕಷ್ಟಪಡ್ತಿದ್ರು. ಚೋಟೆ ಮೋಟೆ ರಾಜ್ಯೋಂಕೋ ಅಪನೆ ಕಬ್ಜೆ ಕರ್ಲೇತೆ ಹೇ. ಆಕ್ಯುಪೇಷನ್ ಅಂದರೆ ನಮ್ಮ ರಾಜ್ಯನ ನಾವೇ ವಶಪಡಿಸ್ಕೋಬೇಕು, ಅವ್ರಿಗೆ ಬಿಟ್ಕೊಡ್ಬಾರ್ದು ಅಂಗ್ರೇಜವ್ರಿಗೆ ಹಾಗಂತ ಹೇಳಿಬಿಟ್ಟು ಇವರನ್ನೆಲ್ಲ ಯುದ್ಧಕ್ಕೆಲ್ಲ ಸಿದ್ಧರಾಗ್ತಾಯಿದ್ರು. ಓದೋದು ಬರೆಯೋದು, ಯುದ್ಧಕ್ಕೆ ಸಿದ್ಧರಾಗೋದು ಇದೆಲ್ಲ ಚೆನ್ನಾಗಿ ಕಲಿತಾಯಿದ್ರು. ಜಿನ್ಕ ವಾರಿಸ್ ನಹಿ ಹೋತಾತ. ಈ ಝಾನ್ಸಿಗೆ ಮೊದಲು ಯಾರೂ ವಾರಸುದಾರಲಿರಲಿಲ್ಲ, ಅಂದರೆ ಉತ್ತರಾಧಿಕಾರಿ ಸಕ್ಸಸರ್ ಯಾರೂ ಇರಲಿಲ್ಲ. ಅದಕ್ಕೆ ಅಂಗ್ರೇಜವರೇ ಇದ್ದರು. ಅದಕ್ಕೋಸ್ಕರ ಏನಾದರೂ ಆಗಲಿ ನಮ್ಮ ರಾಜ್ಯನ ನಾವೇ ವಶಪಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಇವರು ತುಂಬ ಚೆನ್ನಾಗಿ ಯುದ್ಧಕ್ಕೆಲ್ಲ ಸಿದ್ಧರಾಗ್ತಾಯಿದ್ರು. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಬಚಪನ್, ಚೈಲ್ಡ್ಹುಡ್, ಅಸ್ತ್ರಶಸ್ತ್ರ, ವೆಪನ್ಸ್, ನಿಡರ್, ಬ್ರೇವ್, कब्जे, ऑक्यूपेशन. चित्र देखिए बच्चों, कौन है चित्र में? झांसी रानी लक्ष्मीबाई युद्ध चलाते हैं बच्चों. झांसी रानी लक्ष्मीबाई देखिए, मनु उर्फ लक्ष्मीबाई. दुर्भाग्य से रानी लक्ष्मीबाई की एकमात्र संतान की मृत्यु हो गई थी. फिर रानी ने एक बालक गोद लिया, उसका नाम दामोदर रखा. रानी के राज्य का गोद लिया हुआ वारिस बालक अंग्रेजों ने नामंजूर किया. मौका देखकर अंग्रेजों ने झांसी पर हमला कर दिया. रानी ने कहा, मैं अपनी झांसी नहीं दूंगी.
अपने बेटे को पीठ पर बांधकर उसने अंग्रेजों के साथ घोर युद्ध किया, अपनी झांसी की रक्षा की। अंत में घायल होकर वह पास की एक कुटी में गई। अपना बेटा साधु को सौंपकर रानी ने प्राण त्याग दिए, पर झांसी को बचाया। झांसी की रानी को हम सब आज भी याद करते हैं। देखिए बच्चों, दुर्भाग्य से रानी लक्ष्मीबाई की एकमात्र संतान की मृत्यु हो गई थी। ಪಾಪ ಅವಳ ಅದೃಷ್ಟ ಸರಿ ಇರಲಿಲ್ಲ. ಹಾಗಾಗಿ ಇವಳಿಗೆ ಒಂದು ಮಗು ಇತ್ತು, ಆ ಒಂದು ಮಗುನು ಸತ್ತು ಹೋಯಿತು. दुर्भाग्य से रानी लक्ष्मीबाई के एकमात्र संतान की मृत्यु हो गई थी, मृत्यु डेथ आಯಿತು. फिर रानी ने एक बालक गोद लिया. ಸತ್ತೋಯ್ತು ಅಂತ ಹೇಳಿಬಿಟ್ಟು ರಾಣಿ ಏನು ಮಾಡಿದ್ಲು, ಒಂದು ಮಗುವನ್ನು ಗೋದ್ ಮನೆ ಲ್ಯಾಪ್ ಅಂತ, ಓಕೆ, ದ ಲ್ಯಾಪ್ ಅಂದರೆ ಮಡಿಲು, ದತ್ತಿಗೆ ತಗೊತಾರಲ್ಲ ಆ ರೀತಿ, ಓಕೆ, ಗೋದ್ಲಿಯಾ. ಉಸ್ಕಾ ನಾಮ್ ದಾಮೋದರ್ ರಖಾ. ಒಂದು ಮಗುವನ್ನು ಅಡ್ಯಾಪ್ಟ್ ಮಾಡಿಕೊಂಡ್ರೆ ಆ ಮಗುವಿನ ಹೆಸರು ದಾಮೋದರ್ ಅಂತ ಇಟ್ಕೊತಾಳೆ. ಉಸ್ಕಾ ನಾಮ್ दामोदर रखा. फिर रानी ने एक बालक को गोद लिया, उसका नाम दामोदर रखा. रानी के राज्य का गोद लिया हुआ वारिस बालक अंग्रेजों ने ना मंजूर किया. ಅವಳು ದತ್ತಿಗೆ ತಗೊತಾಳೆ ಒಂದು ಮಗುನ, ಅವನ ಹೆಸರು ದಾಮೋದರ್ ಅಂತ ಇಡ್ತಾಳೆ. ಆ ದಾಮೋದರ್ ಅವನನ್ನೇ ವಾರಸರಾಗಿ ಮಾಡಬೇಕು, ಅಂದರೆ ಉತ್ತರಾಧಿಕಾರಿಯಾಗಿ ಮಾಡಬೇಕು ಹಾಗಂತ ಹೇಳಿಬಿಟ್ಟು ಇವಳು ಅವನನ್ನು ದತ್ತು ತಗೊತಾಳೆ. ಆದರೆ ಅದನ್ನು ಈ ಅಂಗ್ರೇಜವರು ರಿಜೆಕ್ಟ್ ಮಾಡ್ತಾರೆ, ಒಪ್ಪೋದಿಲ್ಲ. ನಿಮ್ಮ ಸ್ವಂತ ಮಗ ಆದರೆ ಉತ್ತರಾಧಿಕಾರಿ ಆಗಲಿ, ಈಗ ದತ್ತು ಪುತ್ರ ಅಲ್ವ, ಹಾಗಾಗಿ ಅವ್ನು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಈ ಅಂಗ್ರೇಜವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. नामंजूर रिजेक्ट, ओके, गोद द लैप. मौका देखकर अंग्रेजों ने झांसी पर हमला कर दिया. ಅಂದರೆ ಇವರು ಚಾನ್ಸ್ ಸಿಕ್ತು ಅಂತ ಹೇಳಿಬಿಟ್ಟು ಇವರೇನು ಮಾಡ್ತಾರೆ, ಅಂಗ್ರೇಜವರು ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾಕೆ, ತನ್ನ ಮಗ ಸತ್ತೋಗಿದ್ದಾನೆ, ದತ್ತಿಗೆ ತಗೊಂಡು ಆ ಮಗುವನ್ನು ಉತ್ತರಾಧಿಕಾರಿಯಾಗಿ ಮಾಡಬೇಕು ಅಂತಿದ್ದಾಳೆ. ಅದಕ್ಕೆ ಅಂಗ್ರೇಜವರು ಒಪ್ಪಲಿಲ್ಲ. ಆದರೂ ಅವಳು ಫೈಟ್ ಮಾಡ್ತಾ ಇದ್ದಾಳೆ, ನಾನು ಅವನ್ನೇ ಕೂರಿಸ್ತೀನಿ ಉತ್ತರಾಧಿಕಾರಿಯಾಗಿ ಅಂತ ಹೇಳಿಬಿಟ್ಟು. ಆದರೆ ಇವರು ಒಪ್ಪಲಿಲ್ಲ, ಇವ್ರಿಗೆ ಚಾನ್ಸ್ ಸಿಕ್ತು ಅಂತ ಹೇಳಿಬಿಟ್ಟು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. रानी ने कहा, रानी ने क्या कहा देखिए, मैं अपने झांसी नहीं दूंगी. अपने बेटे का पीठ पर बांधकर उसने अंग्रेजों के साथ घोर युद्ध किया. ಅಂದರೆ ಆ ಪೀಠ, ಉತ್ತರಾಧಿಕಾರಿ ಶೀಟ್ ಇರುತ್ತಲ್ಲ, ಆ ಒಂದು ಪೀಠದ ಮೇಲೆ ನನ್ನ ಮಗುನ ಕೂರಿಸ್ಬಿಟ್ಟು ನಾನು ಅಂಗ್ರೇಜರ ಜೊತೆಯಲ್ಲಿ ನಾನು ಯುದ್ಧ ಮಾಡ್ತೀನಿ. ಪೀಠ ಪರ್ ಬಾಂಧ್ಕರ್, ಅದಕ್ಕೆ ಕಟ್ಟಾಕ್ಬಿಟ್ಟು ಆ ಮಗುನ ಅವನೇ ಉತ್ತರಾಧಿಕಾರಿ ಆಗಬೇಕು ಅಂತ ಹೇಳಿಬಿಟ್ಟು ಇವಳು ಏನು ಮಾಡಿದ್ಲು, ಅಂಗ್ರೇಜವ್ರ ಜೊತೆ ಘೋರ ಯುದ್ಧಕ್ಕೆ ಇಳಿದ್ಲು. ಯುದ್ಧ ನಡೀತಾ ಇದೆ. ಅಪನೆ ಝಾನ್ಸಿ ಕಿ ರಕ್ಷಾ ಕಿ, ಏನಾದರೂ ಮಾಡಿ ಈ ನನ್ನ ಒಂದು ಝಾನ್ಸಿ ಅಂದರೆ ಊರ ಹೆಸರು ಝಾನ್ಸಿ, ಅದನ್ನು ನಾನು ರಕ್ಷಣೆ ಮಾಡಿಕೊಳ್ಳೇಬೇಕು ಹಾಗಂತ ಹೇಳಿಬಿಟ್ಟು ಯುದ್ಧಕ್ಕೆ ಇಳಿತಾಳೆ. अंत में घायल होकर वह पास की एक कुटी में जा गई. ಪಾಪ ಯುದ್ಧ ನಡೀತಾ ಇದ್ರೆ ಕೊನೆಗೆ ತುಂಬ ಗಾಯಗಳಾಗೋಗುತ್ತೆ. ಗಾಯಲ್ ಅಂದರೆ ವುಂಡೆಡ್ ಅಂತ. ಹೋಕರ್ ಪಾಸ್ಕಿ ಏಕ್ ಕುಟಿ ಮನೆ ಕಾಟೇಜ್, ಗುಡಿಸಲು ಅಂತ. ಕುಟಿ ಮೇಗಯಿ, ಗುಡಿಸಲಿಗೆ ಹೊಟ್ಟೋಗ್ತಾಳೆ. ತುಂಬ ಗಾಯಗಳಾಗಿದೆ ಯುದ್ಧ ಮಾಡಿ. ಎಂಥವ್ರಿಗೂ ಯುದ್ಧಕ್ಕೆ ಹೋದ್ರೆ ಅಂಥವ್ರಿಗೆಲ್ಲ ಒಂಥರ ಗಾಯಗಳಾಗುತ್ತಲ್ವ, ಹಾಗೆ ಪಾಪ ಗಾಯಗಳು ಮಾಡಿಕೊಂಡು ಒಂದು ಗುಡಿಸಲಿಗೆ ಹೋಗ್ತಾಳೆ. अपना बेटा साधु को सौंपकर रानी ने प्राण त्याग दिए पर झांसी को बचाया. ಅಂದರೆ ತನ್ನ ಮಗನಿಗೋಸ್ಕರ ಪಾಪ ಅವಳೇನು ಮಾಡ್ತಾಳೆ, ಈ ಒಂದು ಝಾನ್ಸಿನ ಮಗನಿಗೆ ಒಪ್ಪಿಸ್ಬಿಟ್ಟು ಅವಳು ಪ್ರಾಣತ್ಯಾಗ ಮಾಡ್ತಾಳೆ. ತನ್ನ ಮಗನು ಉತ್ತರಾಧಿಕಾರಿ ಆಗಬೇಕು ಅಂತ ಹೇಳಿಬಿಟ್ಟು ಮತ್ತು ಝಾನ್ಸಿನ ಉಳಿಸ್ಕೋಬೇಕು ಅಂತ ಹೇಳಿ, ಝಾನ್ಸಿ ಈ ಒಂದು ರಾಜ್ಯನ, ನಮ್ಮ ರಾಜ್ಯನ ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ಅವಳು ಯುದ್ಧ ಮಾಡ್ತಾಳೆ.
ಮತ್ತು ತನ್ನ ಮಗನನ್ನು ಉತ್ತರಾಧಿಕಾರಿ ಮಾಡಿಬಿಟ್ಟು ಅವಳು ಝಾನ್ಸಿನ ಉಳಿಸ್ಕೊತಾಳೆ. ಝಾನ್ಸಿ ಕಿ ರಾಣಿ ಕೋ ಹಮ್ ಸಬ್ ಆಜ್ ಭಿ ಯಾದ್ ಕರ್ತೆ ಹೈ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ನಾವು ಎಂದಿಗೂ ಮರೆಯೋ ಹಾಗಿಲ್ಲ, ಇವಾಗ ಕೂಡ ನಾವು ಜ್ಞಾಪಕ ಮಾಡ್ಕೊತಾ ಇರ್ತೀವಿ. ಅದಕ್ಕೆ ಅವಳು ಲೆಸನ್ಸ್ ಎಲ್ಲ ಬರ್ತಲೇ ಇರುತ್ತೆ. ಪ್ರತಿ ವರ್ಷನೂ ಯಾವುದೋ ಒಂದು ಕ್ಲಾಸಲ್ಲಿ ಇದ್ದೇ ಇರುತ್ತೆ. ಅವ್ರ ಬಗ್ಗೆ ಎಲ್ಲ ವಿಚಾರಿಸ್ಕೋಬೇಕು, ಎಲ್ಲ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಪ್ರತಿ ವರ್ಷನೂ ಈ ಒಂದು ಲೆಸನ್ನು ಇದ್ದೇ ಇರುತ್ತೆ, ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಇದ್ದೇ ಇರುತ್ತೆ. ಅರ್ಥ ಆಯ್ತಾ ಮಕ್ಕಳು? ಇದು ಗೋದ್, ದ ಲ್ಯಾಪ್, ನಾ ಮಂಜೂರ್, ರಿಜೆಕ್ಟ್, ಮೌಕಾ, ಚಾನ್ಸ್, हमला, अटैक, घायल, wounded, कुटी, कॉटेज। उन दिनों किसका राज था बच्चों? उन दिनों अंग्रेजों का राज था। रानी ने बालक क्यों गोद लिया? क्यों गोद लिया बच्चों? रानी लक्ष्मीबाई की एकमात्र संतान की मृत्यु हो गई थी, इसलिए रानी ने एक बालक को गोद लिया। रानी ने अंग्रेजों से क्या कहा? रानी ने अंग्रेजों से क्या कहा? मैं अपनी झांसी नहीं दूंगी। मालूम हुआ बच्चों? झांसी की रानी के बचपन का नाम क्या था? झांसी की रानी के बचपन का नाम मनु था। रानी के पति का नाम क्या था? पति का नाम गंगाधर राव था। और पिता का नाम क्या है? पिता का नाम मोरोपंत तांबे। मालूम हुआ बच्चों? देखिए चित्र, देखिए कौन है? ये घोड़ा में झांसी रानी लक्ष्मीबाई, पीछे कौन है? पीछे एक बालक, बालक का नाम दामोदर, दामोदर, दामोदर था। और नीचे अंग्रेज लोग, देखिए युद्ध करते हैं दोनों भी। मालूम हुआ बच्चों? गृह कार्य देखिए, रिक्त स्थानों की पूर्ति कीजिए। झांसी की रानी डैश की बेटी थी। किसका बेटी थी? झांसी की रानी मोरोपंत तांबे की बेटी थी। रानी ने गोद लिए बालक का नाम डैश था। बालक का नाम क्या बच्चों? रानी ने गोद लिए बालक का नाम दामोदर रखा। और मौका देखकर डैश ने झांसी पर हमला कर दिया। कौन हमला कर दिया बच्चों? अंग्रेजों ने झांसी पर हमला कर दिया। मौका देखकर अंग्रेजों ने झांसी पर हमला कर दिया। समझ में आया बच्चों इस पाठ झांसी की रानी? धन्यवाद बच्चों।